ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಈಗ ಹಾಕ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಆಚರಿಸಿದ್ವಿ ನಮ್ಮ ಮನೇಲಿ ಅನ್ನೋದನ್ನು ಈ ವ್ಲಾಗಲ್ಲಿ ನಾನು ಶೇರ್ ಮಾಡಿಕೊಟ್ಟಿದ್ದೀನಿ. ನಾನಂತೂ ವರಮಹಾಲಕ್ಷ್ಮಿ ಹಬ್ಬನ ವರ್ಷ ಸಿಂಪಲಾಗಿ ಮಾಡೋದು, ಮಾಮೂಲಿ ಪೂಜೆ ಮಾಡೋಂಗೆ ಮಾಡಿ ಎಕ್ಸ್ಟ್ರಾ ಏನು ಒಡವೆ ಇರುತ್ತೆ, ದುಡ್ಡು ಇರುತ್ತೆ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀನಿ ಅಷ್ಟೇ. ಏನಮ್ಮ ಏನು ತೆಗಿಬೇಕು? ತಗೋ, ಇದು ಮಾಮಿ ಮಾಡೋಕ್ಕಿದು. ಇನ್ನೊಂದಲ್ಲ ತಗೋ. ಇದು ತಿನ್ನೋದಲ್ಲ, ಇದು ಮಾಮಿ ಮಾಡೋದು. ಕೊಡ್ಬೇಕಾ? ಇನ್ನು ನನ್ನ ಮಗಳಂತೂ ಯಾವಾಗ ನಾನು ಪೂಜೆ ಮಾಡ್ಬೇಕಾರಿತ್ತಲ್ಲ ಅರ್ಶಿನ ಕುಂಕುಮ ಹಾಕಿ ಕೊಡ್ತಾ ಇರ್ತಾಳೆ. ಸೊ ಹಾಗಾಗಿ ಅವಳಿಗೂ ಸ್ನಾನ ಮಾಡಿಸೇ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಅವಳು ಅರ್ಶಿನ ಕುಂಕುಮ ಎಲ್ಲ ಹಚ್ತಾಳೆ ಅಂತೇಳಿ. ಇನ್ನು ಮಗನ ಜೊತೆ ಸ್ವಲ್ಪ ಹೊತ್ತು ಆಟಾಡ್ತಾ ಇದ್ದಾಳಲ್ಲ ಅಂತೇಳಿ ನಾನು ಪೂಜೆ ಮಾಡ್ಕೊಬೋಣ ಅಂತೇಳಿ ಪೂಜೆ ಮಾಡ್ಕೋತಾ ಇದ್ದೀನಿ. ನಂದು ದೇವ್ರ ಮನೆ ಏನು ಸಪ್ರೇಟ್ ಇಲ್ಲದೆ ಇರೋದ್ರಿಂದ ಈ ಥರ ಒಂದು ಗೋಪುರ ಮಾಡ್ಕೊಂಡಿದ್ದೀವಲ್ಲ, ಸೊ ಅಲ್ಲೇ ಇಟ್ಟು ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ನಾನು ಗಂಧದ ಕಡಿ ಈ ಥರ ಬೆಳಗ್ತೀನಲ್ಲ, ಅವಾಗಲೂ ಅಷ್ಟೇ ಅವಳಿಗೆ ಕೊಡಲೇಬೇಕು. ಹಾಗಾಗಿ ಅವಳನ್ನ ಎತ್ಕೊಂಡೆ ಪೂಜೆ ಮಾಡ್ತಾಯಿದ್ದೀನಿ. ಅವಳಿಗೂ ಏನೋ ಹಾಸ್ಯ ಎಲ್ಲ ಮಕ್ಳಿಗೆ, ಎಲ್ಲರ ಮನೇಲೂ ಮಕ್ಳು ಹಿಂಗೆ ಇದ್ದೇ ಇರ್ತಾರೆ. ಎಲ್ಲರ ಮನೇಲೂ ಮಕ್ಳು ಹಂಗೆ ಪೂಜೆ ಮಾಡ್ತೀವಿ ಅಂತಂದಾಗ ನಮಗೂ ಕೂಡ ಒಂದು ಕೇಳ್ತಾರೆ, ಅದು ಸಾಮಾನ್ಯ. ಹಾಗೆ ನನ್ನ ಮಗಳು ಕೂಡ. ಸೊ ಹಾಗಾಗಿ ಅವಳಿಗೆ ಏನಕ್ಕೆ ಬೇಜಾರು ಮಾಡೋದು ಅಂತೇಳಿ ಇವತ್ತೇ ಅಂತಲ್ಲ, ನಾನು ದಿನ ಪೂಜೆ ಮಾಡಬೇಕಾದ್ರೂ ಕೂಡ ಅವಳ ಹತ್ರ ಹಂಗೆ ಇಡಿಸ್ಕೊಂಡು ಪೂಜೆ ಮಾಡ್ತೀನಿ. ಅವಳು ಬಂದೇ ಬರ್ತಾಳೆ. ಸೊ ಈಗ ನೋಡಿ, ಇದನ್ನು ಸಿಂಪಲಾಗಿ ಫ್ರಾಕ್ ಹಾಕಿದ್ದೀನಿ ಇವಳಿಗೆ. ಇನ್ನು ಸಂಜೆಗೆ ಅವಳಿಗೊಂದು ಸ್ವಲ್ಪ ನಮ್ಮನೆ ಮಹಾಲಕ್ಷ್ಮಿ ಅಂತಂದರೆ ಅವಳೇನೆ, ಅವಳು ಖುಷಿ. ಅವಳು ಬಂದಮೇಲೆ ನಮಗೆ ಖುಷಿಯೆಲ್ಲ ದುಬ್ಬಟ್ಟಾಗಿದೆ. ಸೊ ಹಾಗಾಗಿ ಅವಳಿಗೆ ಈಗ ಅರ್ಜೆಂಟಲ್ಲಿ ರೆಡಿ ಮಾಡೋಕ್ಕಾಗಲ್ಲ, ಪೂಜೆಗೆ ಟೈಮ್ ಆಗಿಬಿಡುತ್ತೆ ಅಂಥೇಳಿ ಈಗ 11:00 11:30 ಆಗ್ತಾ ಬಂತು. ಸೊ ಹಾಗಾಗಿ ಬೇಗ ಮಾಡಿ ಮುಗಿಸ್ಬೋಣ ಅಂಥೇಳಿ ಇವಳಿಗೆ ಸಿಂಪಲಾಗಿ ಇದೊಂದು ಫ್ರಾಕ್ ಹಾಕ್ಬಿಟ್ಟು ಇನ್ನು ನೈಟ್ ಅವಳಿಗೆ ಸ್ವಲ್ಪ ಡ್ರೆಸ್ ಎಲ್ಲ ಮಾಡಿ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಈಗ ಬೇಗ ಪೂಜೆ ಮಾಡ್ಕೋತಾ ಇದ್ದೀನಿ. ಇನ್ನು ನಾನಂತೂ ಪೂಜೆನ ಸಿಂಪಲಾಗೆ ಮಾಡೋದು, ಹೇಳ್ದಂಗೆ. ಅಂದರೆ ಈ ಗೋಪುರದಲ್ಲಿ ಹಣ್ಣು ಕಾಯೆಲ್ಲ ಇಟ್ಬಿಟ್ಟು ದುಡ್ಡೆಲ್ಲ ಇಡ್ತೀನಿ, ಸ್ವಲ್ಪ ದುಡ್ಡಿಟ್ಟು ಆಮೇಲೆ ಸ್ವಲ್ಪ ಒಡವೆ ಏನೇನಿರುತ್ತೆ ಅದನ್ನೆಲ್ಲ ಇಟ್ಟು ಸ್ವಲ್ಪ ಪೂಜೆ ಮಾಡ್ತೀನಿ ಅಷ್ಟೇ. ಜಾಸ್ತಿ ಜೋರಾಗಿ ಗ್ರ್ಯಾಂಡಾಗೆಲ್ಲ ಮಾಡೋಕ್ಕೆ ಹೋಗಬೇಕು ಅಂತ ನಮಗೂ ಆಸೆ ಇದೆ. ಬಟ್ ಮಗಳು ಚಿಕ್ಕವಳಿದ್ದಾಳಲ್ವ, ಸೊ ಹಾಗಾಗಿ ಇನ್ನು ಈ ಥರ ಟೇಬಲ್ ಹಾಕ್ಬಿಟ್ಟು ಅದ್ರ ಮೇಲೆ ದೇವರೆಲ್ಲ ಕೂರಿಸಿ ಅದ್ರ ಮೇಲೆ ಏನೇನೋ ತಿಂಡಿಗಳೆಲ್ಲ ಇಟ್ಟು ಈ ಥರ ಎಲ್ಲ ಇಟ್ಟರೆ ಅದನ್ನೆಲ್ಲ ಎಳಿಯೋದು ಮಾಡ್ತಾ ಇರ್ತಾಳೆ. ಸೊ ಹಾಗಾಗಿ ರಿಸ್ಕ್ ತೊಗೊಳೋದೇನಕ್ಕೆ, ಇರೋದ್ರಲ್ಲಿ ನೆಮ್ಮದಿಯಾಗಿ ಖುಷಿಯಾಗಿ ಮಾಡೋಣ. ಆಮೇಲೆ ಅವಳು ಎಳಿಯೋದು, ನಾವು ಬೈಯೋದು, ದೇವ್ರದ್ದು ಅದು ಮಾಡಬಾರ್ದು, ಕಳಸ ಅಲ್ಲಾಡಿಸ್ಬಾರ್ದು ಅಂತೆಲ್ಲ ಇರುತ್ತಲ್ಲ. ಸೊ ಹಾಗಾಗಿ ಬೇಡ ಅಂಥೇಳಿ ಅವಳು ದೊಡ್ಡವಳಾಗ ತನಕ ಕಾದು ಆಮೇಲೆ ಕೂರಿಸೋಣ ಅಂಥೇಳಿ ಸುಮ್ಮನೆ ಆಗಿದ್ದೀನಿ. ಯಾಕಂದರೆ ಕೂರಿಸ್ಲೇಬೇಕು, ಒಂದು 4-5 ಜನಕ್ಕರು ಅರ್ಶಿನ ಕುಂಕುಮ ಕೊಟ್ಟು ಕರೆದು ಕೂರಿಸಿದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಮುಂದಕ್ಕೆ ಕೂರಿಸೋಣ ಅಂತ ಅಂದ್ಕೊಂಡು ಈಗ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ತೀನಿ. ನೋಡಿ, ಈ ರೀತಿ ಮಾಡಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ. ಆ ಗೋಪುರದಲ್ಲಿ ಏನೇನು ಇಡೋಕ್ಕಾಗುತ್ತೆ, ಆ ಜಾಗ ಎಷ್ಟಿದೆ ಅಷ್ಟರಲ್ಲಿ ಇಷ್ಟೆಲ್ಲ ಇಟ್ಟು ಮಾಡ್ಕೊಂಡಿದ್ದೀನಿ. ನಮಗೆ ನೆಮ್ಮದಿ ಸಿಗಬೇಕಷ್ಟೇ. ಪೂಜೆ ಆಡಂಬರದಲ್ಲೇ ಮಾಡಿ ಅಂತ ದೇವರಿನ ಹೇಳಿಲ್ಲ. ನಮ್ಮ ಖುಷಿ ಅದು. ಈಗ ಬೇರೆ ಮನೆಗಳಲ್ಲಿ ಅವಕಾಶಗಳಿರುತ್ತೆ, ಕೂರಿಸ್ತಾರೆ. ಸೊ ನನ್ನ ಮನೇಲಿ ನನಗೆ ಅವಕಾಶ ಇಲ್ಲ. ಸೊ ಹಾಗಾಗಿ ಇಷ್ಟರಲ್ಲಿ ಕೂರಿಸ್ಕೊಂಡು ನಮ್ಮ ಖುಷಿನ ನಾನು ಎಂಜಾಯ್ ಮಾಡ್ತೀನಿ ಅಷ್ಟೇ. ಇನ್ನು ಸಂಜೆ ಆಯಿತು, ಇವಳಿಗೆ ಈ ರೀತಿ ರೆಡಿ ಮಾಡಿದ್ದೀನಿ. ಸಾಕು ಸುಮ್ಮನೆ ಅಲ್ಲೇ ಕೊಡ್ತೀನಿ, ಆಯ್ತಾ? ಅಲ್ಲೇ ಹಿಂದೆ ನಿಂತ್ಕೋ. ಇಲ್ಲಿ ಬಾಲಿ ಇಲ್ಲಿ ನಿಂತ್ಕೋ, ಬಾ, ಸುಮ್ಮನೆ ನಿಂತ್ಕೊ ಒಂದು 2 ನಿಮಿಷ. ಬೇಡ ಹಂಗೆ ಮಾಡಬೇಡ, ಸುಮ್ಮನೆ ನಿಂತ್ಕೋ. ಓಕೆ, ಈಗ ಹಿಂಗೆ ರೆಡಿ ಮಾಡಿದೆ. ಅವಳಿಗೆ ರೆಡಿ ಮಾಡೋದಕ್ಕಂತೂ ಮಾಡಿಸ್ಕೊಂಡು ಆದಮೇಲೆ ಫೋಟೋಶೂಟ್ ಮಾಡ್ಬೇಕಾದ್ರೆ ಹಿಂಗೆ ನಿಂತ್ಕೊ ಅಂದರೆ ಹಠ ಮಾಡ್ತಾಳೆ. ಹಠ ಮಾಡೋದು ಅಂತಂದರೆ ಈ ಥರ ಮಕ್ಕಳಲ್ವ, ಚಿಕ್ಕವಳಲ್ವ. ಸೊ ಈ ಥರ ನೋಡಿ, ಕ್ಯಾಮ್ರಾಗೆ ಮುತ್ತು ಕೊಡೋದು, ಈ ಥರದ್ದೆಲ್ಲ ಮಾಡ್ತಾಯಿರ್ತಾಳೆ. ನನಗಂತೂ ಅವಳು ಕ್ಯೂಟಾಗಿ ಆಡ್ತಾ ಇರ್ತಾಳೆ. ಅವಳಿಗೆ ಬೈಯೋಕ್ಕೂ ಮನಸ್ಸು ಬರಲ್ಲ, ಹೊಡಿಯೋದಕ್ಕೂ ಮನಸ್ಸು ಬರಲ್ಲ. ಮುದ್ದಾಗಿ ಮಾತಾಡಿಕೊಂಡು ತುಂಬ ಚೆಂದ. ಹೆಣ್ಮಕ್ಳಿದ್ರೇ ಹಾಗೆ ಅಲ್ಲ, ಹೆಣ್ಮಕ್ಳಿದ್ರೆ ಮನೆ ಲವ್ಲವಿಕೆಯಿಂದ ಕೊಡಿರುತ್ತೆ ಅನ್ನೋದು ಅದಕ್ಕೇ. ಸೊ ಚೆಂದ. ಸೊ ಇದು ಮಾರನೇದು ದಿನದ ಅಟ್ಯಾಚ್ ಮಾಡಿದ್ದೀನಿ. ಇದು ಮಾರನೇ ದಿನ ಮಗಂದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತೇಳಿ ಸ್ಕೂಲಿಗೆ ಹೋಗಿದ್ವಿ. ಸೊ ಅಲ್ಲಿ ಅವರು ಗ್ರೌಂಡಲ್ಲಿ ಇರುತ್ತಲ್ಲ, ಅಲ್ಲಿ ಆಟ ಆಡ್ತಾ ಇದ್ದಾಳೆ. ನಾನು ಮಗ ಹೋಗಿ ಪೇರೆಂಟ್ಸ್ ಮೀಟ್ ಅಟೆಂಡ್ ಮಾಡ್ಕೊಂಬಂದ್ವಿ. ನನ್ನ ಹಸ್ಬೆಂಡು ಮಗಳನ್ನ ಇಲ್ಲಿ ಪಾರ್ಕಲ್ಲಿ ಕೇಳ್ತಾ ಇದ್ಲಲ್ಲ ಅಂತೇಳಿ, ಅಂದರೆ ಪಾರ್ಕಲ್ಲ ಇದು, ಅವರು ಸ್ಕೂಲ್ ಗ್ರೌಂಡ್ ಒಳಗಡೆ ಇರೋ ಅಂಥದ್ದು.
ಪ್ಲೇಗ್ರೌಂಡು. ಸೊ ಅಲ್ಲೇ ಆಟ ಆಡಿಸ್ತಾಯಿದ್ರು. ಇನ್ನು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಬಂದಮೇಲೆ ಅವ್ರ ಅಣ್ಣನ ಜೊತೆ ಆಟ ಆಡ್ತಾ ಇದ್ದಾಳೆ. ಈ ಸ್ಕೂಲ್ಗೆ ಇವಳನ್ನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ನೆಕ್ಸ್ಟು. ಅಂದರೆ ಈಗ ಇವಳಿಗೆ 3 ಇಯರ್ಸು, ನೆಕ್ಸ್ಟ್ 4 ಇಯರ್ಸ್ಗೆ ಪ್ರಿ ಕೆ ಜಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಚೆನ್ನಾಗಿದೆ. ನನ್ನ ಮಗನೂ ಅಷ್ಟೇ ಯು ಕೆ ಜಿಯಿಂದ ಇಲ್ಲೇ ಓದಿದ್ದು, ಭಾರತೀಯ ವಿದ್ಯಾಭವನ ವಿಜಯನಗರದಲ್ಲಿ ಇಲ್ಲೇ ಓದಿದ್ದು. ಸೊ ಹಾಗಾಗಿ ಇವಳನ್ನೂ ಅಲ್ಲಿಗೆ ನೆಕ್ಸ್ಟ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಇಲ್ಲಿಗೆ ಹಾಕೋದ್ರಿಂದ ಏನು ಅಡ್ವಾಂಟೇಜ್ ಅಂತಂದರೆ, ನಾರ್ಮಲ್ ಈಗ ನನ್ನ ಮಗ ಬೆಳಗ್ಗೆ ಹೋಗಿ ಸಂಜೆ ಹೆಂಗೆ ಬರ್ತಾನೆ ಹಾಗೆ ಚಿಕ್ಕ ಮಕ್ಳಿಗೂ ಪ್ರಿ ಕೆ ಜಿಗೂ ಅಷ್ಟೇ ಬೆಳಿಗ್ಗೆ ಕಳಿಸಿದ್ರೆ 9:30 to 4 o'clock ತನಕ ಸ್ಕೂಲ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾನು ಜಾಬ್ಗೆ ಕಂಟಿನ್ಯೂ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ಸ್ಕೂಲನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಇನ್ನು ನನ್ನ ಮಗನ ಇದರಲ್ಲಂತೂ ನಾವು ಸ್ಕೂಲಿಗೆ ಹಾಕಿ ಅದ್ರ ಮೇಲೆ ಡೇ ಕೇರ್ ಹಾಕಿ ಈ ಥರ ಸ್ಕೂಲ್ ಆವಾಗ ಇರಲಿಲ್ಲ. ಈಗ ಅವರು 2 ವರ್ಷದಿಂದ ಇವರು ಪ್ರಿ ಕೆ ಜಿನೆಲ್ಲ ಓಪನ್ ಮಾಡಿರೋದು. ಮೊದಲು ಇರಲಿಲ್ಲ. ಆವಾಗ ಅವನಿಗೆ ಡೇ ಕೇರ್ ಎಲ್ಲ ಹಾಕಿ ತುಂಬಾ ಸ್ಟ್ರಗಲ್ ಮಾಡಿದ್ದೀವಿ. ಅವನಂತೂ ಜಾಬ್ಗೆ ಹೋಗ್ತಿದ್ನಲ್ಲ ಆಗ. ಸೊ ಈಗ ಇವಳಿಗೆ ನನಗೆ ಈ ಸ್ಕೂಲಲ್ಲಿ ಪ್ರಿ ಕೆ ಜಿ ಎಲ್ಲ ಓಪನ್ ಮಾಡೋದು ನನಗಂತೂ ತುಂಬಾ ಖುಷಿ ಆಯಿತು. ಸೊ ನೆಕ್ಸ್ಟ್ ಇಲ್ಲಿಗೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಬೇರೆ ಕಡೆ ಎಲ್ಲ ಪ್ರಿ ಕೆ ಜಿ ಅಂತಂದರೆ 12 o'clock ಅಥವಾ 1 o'clock ಎಲ್ಲ ಬಿಟ್ಬಿಡ್ತಾರೆ. ಬಟ್ ಇಲ್ಲಿ ಸಂಜೆ ತನಕ ಇಟ್ಕೋತಾರಲ್ಲ. ಸೊ ಅದೊಂದು ನನಗೆ ಅಡ್ವಾಂಟೇಜ್ ಆಗಿ ಇಲ್ಲಿ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನಾನು ನೋಡಿ ಇಲ್ಲಿ ಸ್ಕೂಲಲ್ಲಿ ಪ್ಲೇಗ್ರೌಂಡ್ ಜೊತೆಗೆ ಇಲ್ಲಿ ಬರ್ಡ್ಸ್ಗಳೆಲ್ಲ ಇಟ್ಟಿದ್ರು, ಬರ್ಡ್ಸು ಮತ್ತು ರ್ಯಾಬಿಟ್ ಎಲ್ಲ ಇಟ್ಟಿದ್ರು. ಅದನ್ನೆಲ್ಲ ಮಗಳಿಗೆ ಅವಳಂತೂ ಪಾರ್ಕ್ ಇಲ್ಲೇ ಅಲ್ಲ, ಎಲ್ಲಿ ಪಾರ್ಕ್ ಕರ್ಕೊಂಡೋದ್ರು ಅವ್ನು ಬರೋದಕ್ಕೆ ವಾಪಸ್ ಆಟ ಮಾಡ್ತಾಳೆ. ಅವ್ರ ಅಣ್ಣ ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಬಂದು ಇಲ್ಲಿ ಬರ್ಡ್ಸ್ ತೋರಿಸ್ತೀವಿ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಬರ್ಡ್ಸ್ಗಳೆಲ್ಲ. ಯಾವುದ್ರದ್ದು ಕಲರವ ಇರುತ್ತಲ್ಲ ಕೂಗೋದು ಅದನ್ನು ಸೊ ಇಷ್ಟಾಗಿತ್ತು ಇವತ್ತಿನ ವ್ಲಾಗು. ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ವಿಸಿಟ್ ಮಾಡಿ ವಾಚ್ ಮಾಡಿ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ತುಂಬಾ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಬಾಯ್.